ಬೆಂಗಳೂರಿನಲ್ಲಿ ಬರ್ತ್ಡೇ ಹೆಸರಲ್ಲಿ ಭರ್ಜರಿ ರೇವ್ ಪಾರ್ಟಿ ನಡೆದಿದೆ. ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು, ದೊಡ್ಡ ಮನುಷ್ಯರು ಅಂತ ಹೇಳಿಸ್ಕೊಳ್ಳೋರಿಂದ ನಡೆದಿರುವಂತಹ ಈ ರೇವ್ ಪಾರ್ಟಿ ಸಿಸಿಬಿ ರೇಡ್ ಆಗಿದೆ. ಸಿಸಿಬಿ ರೇಡ್ ಆದ ತಕ್ಷಣ ಮುಖ ಮುಚ್ಕೊಳ್ತಾರೆ. ಮಾಡೋದೆಲ್ಲ ಅನಾಚಾರ, ಇಂಥ ಕೃತ್ಯಗಳಲ್ಲಿ ಭಾಗಿಯಾಗುವಾಗ ಮುಖ ಮುಚ್ಕೊಳ್ಳೋದಿಲ್ಲ. ರೇಡ್ ಆದ್ಮೇಲೆ ಮುಖ ಮುಚ್ಕೊಳ್ತಾರೆ. ಪಾರ್ಟಿಯನ್ನ ವಾಸು ಅನ್ನೋರು ಆಯೋಜಿಸಿದ್ರು. ವಾಸು ಸೇರಿದಂತೆ 5 ಸಿಸಿಬಿ ಬಂಧಿಸಿದೆ. ಸಿಸಿಬಿ ದಾಳಿ ವೇಳೆ ಫಾರ್ಮ್ ಹೌಸ್ ನಲ್ಲಿ 45 ಗ್ರಾಂ ಡ್ರಗ್ಸ್ ಪತ್ತೆಯಾಗಿದೆ. ಸನ್ಸೆಟ್ ಟು ಸನ್ರೈಸ್ ವರೆಗೂ ಕೂಡ ಆಯೋಜಿಸಿದಂತ ಪಾರ್ಟಿ ಇದು. ಸ್ಥಳಕ್ಕೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಿಂಡಿ ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಶೀಲನೆ ವೇಳೆ ಡ್ರಗ್ಸ್ ಕೊಕೇನ್ ಬಳಸಿದ್ದು ಕನ್ಫರ್ಮ್ ಆಗಿದೆ, ಬಯಲಾಗಿದೆ. ಪಾರ್ಟಿ ಆಯೋಜಕ ವಾಸು, ಡ್ರಗ್ ಪೆಡ್ಲರ್ಸ್ ಸೇರಿ 5 ಸೆರೆ ಹಿಡಿಯಲಾಗಿದೆ. ಫಾರ್ಮ್ ಹೌಸ್ನ ಇಂಚಿಂಚು ಶೋಧ ಮಾಡ್ತಾ ಇದೆ ಸಿಸಿಬಿ. ರೇವ್ ಪಾರ್ಟಿಯಲ್ಲಿ ತೆಲುಗು ನಟ ನಟಿಯರು ಕೂಡ ಭಾಗಿಯಾಗಿದ್ರು. ಬೆಂಗಳೂರಿನ ಆನೇಕಲ್ನಲ್ಲಿ ಬರ್ತ್ಡೇ ಹೆಸರಲ್ಲಿ ಭರ್ಜರಿ ರೇವ್ ಪಾರ್ಟಿ ನಡೆದಿದೆ. ಪಾರ್ಟಿಯನ್ನ ಆಯೋಜಿಸಿದಂತ ವಾಸು ಸೇರಿ 5 ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಸೊ ಪಾರ್ಟಿ ಆಯೋಜಕ ವಾಸು, ಡ್ರಗ್ ಪೆಡ್ಲರ್ ಸೇರಿ 5 ಸೆರೆ ಹಿಡಿಯಲಾಗಿದೆ. 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇವರೆಲ್ಲ ಸೋ ಕಾಲ್ಡ್ ದೊಡ್ಡ ಮನುಷ್ಯರು, ಎಲ್ಲ ಕೂಡ ಬಹಳ ದೊಡ್ಡ ಲಕ್ಸುರಿ ಕಾರ್ಗಳಲ್ಲಿ ಬಂದಿದ್ದಂಥವ್ರು. ಸುಮಾರು 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಸಿಸಿಬಿ ದಾಳಿ ವೇಳೆ 17 MDMA ಮಾತ್ರೆಗಳು ಜೊತೆಗೆ ಕೊಕೇನ್ ಕೂಡ ಪತ್ತೆಯಾಗಿದೆ. ಸಿಸಿಬಿ ವಶದಲ್ಲಿರುವಂತಹ 50ಕ್ಕೂ ಹೆಚ್ಚು ಜನರಿಗೆ ಮೆಡಿಕಲ್ ಟೆಸ್ಟ್ಗಳನ್ನ ಕೂಡ ಮಾಡಲಾಗುತ್ತೆ. ಸನ್ಸೆಟ್ ಇಂದ ಸನ್ ರೈಸ್ ವರೆಗೂ ಕೂಡ ನಡೆಯುವಂತಹ ಪಾರ್ಟಿ ಇದು. ತಡರಾತ್ರಿ ರೇವ್ ಪಾರ್ಟಿ ನಡೆದಿದೆ. ನಮ್ಮ ಪ್ರತಿನಿಧಿ ವೀರೇಶ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಬೆಂಗಳೂರಿನ ಆನೇಕಲ್ನಲ್ಲಿ ಭರ್ಜರಿ ರೇವ್ ಪಾರ್ಟಿ ನಡೆದಿದೆ. ಇದು GR ಫಾರ್ಮ್ ಹೌಸ್ ಅಂತ ಕೂಡ ನಾವು ಗಮನಿಸ್ತಾ ಇದ್ವಿ. ಇದು ಯಾರಿಗೆ ಎಕ್ಸಾಕ್ಟ್ ಆಗಿ ಸೇರಿದಂತ ಫಾರ್ಮ್ ಹೌಸ್? ಸೊ ಸದ್ಯದ ಅಪ್ಡೇಟ್ಸ್ ಏನಿದೆ? ಖಂಡಿತ ಸಿಂಧೂರ, ಈಗಾಗಲೇ GR ಫಾರ್ಮ್ ಹೌಸ್ ಏನು ಒಂದು ರೇವ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಏನು ಒಂದು ಬೆಳಗ್ಗೆಯಿಂದ ಇಂದು ಬೆಳಗ್ಗೆ 3 ಗಂಟೆಯಿಂದ ಕಳೆದ 9 ಗಂಟೆಗಳ ಕಾಲ ಒಂದು ತನಿಖೆ ನಡೆಸ್ತಾ ಇರುವಂಥದ್ದು. ಸದ್ಯಕ್ಕೆ ಒಂದು ಆನೇಕಲ್ನ ಭಾಗದಲ್ಲಿರುವಂಥ GR ಫಾರ್ಮ್ ಹೌಸ್ ಮುಂಭಾಗದಲ್ಲಿ ನಾನು ಈಗಾಗಲೇ ಇದ್ದೀನಿ. ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಿರುವಂಥದ್ದು. ಒಂದು ಕಡೆ ಸಿಸಿಬಿ ಅಧಿಕಾರಿಗಳು ಕೂಡ ಈಗಾಗಲೇ FSL ತಂಡ ಆಗಿರ್ಬೋದು ಮತ್ತು ಡಾಗ್ ಸ್ಕ್ವಾಡ್ ಆಗಿರ್ಬೋದು ಮತ್ತು ಖೋಖೋ ಆಗಿರ್ಬೋದು ಈಗಾಗಲೇ ತಂಡಗಳು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪಾರ್ಟಿಯಲ್ಲಿ ಆಯೋಜಕರಾಗಿರುವಂಥ ಮತ್ತು ಫಾರ್ಮ್ ಹೌಸ್ ನಲ್ಲಿ ಈಗಾಗಲೇ ಸುತ್ತಲೂ ಕೂಡ ಡಾಗ್ ಸ್ಕ್ವಾಡ್ ಅನ್ನೋ ಒಂದು ಮಾಹಿತಿ ಕೂಡ ಕಲೆ ಹಾಕಿರುವಂಥದ್ದು. ಡಾಗ್ ಸ್ಕ್ವಾಡ್ ನಿಂದ ಈಗಾಗಲೇ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಈಗಾಗಲೇ 5 ಬಂಧಿಸಿರುವಂತಹ ಸಿಸಿಬಿ ಅಧಿಕಾರಿಗಳು, ಅಂದ್ರೆ ಪಾರ್ಟಿ ಆಯೋಜಕ ವಾಸು ಸೇರಿ 5 ಈಗಾಗಲೇ ಬಂಧಿಸಿ ಅವರನ್ನು ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಅಂದ್ರೆ ಈಗಾಗಲೇ ಪಾರ್ಟಿಯಲ್ಲಿ ಇದ್ದಂಥ 3 ಡ್ರಗ್ ಪೆಡ್ಲರ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಫಾರ್ಮ್ ಹೌಸ್ ನಲ್ಲಿ ಈಗಾಗಲೇ 45 ಗ್ರಾಂ ಒಂದು ಡ್ರಗ್ಸ್ ಕೂಡ ಪತ್ತೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಅಂದ್ರೆ ಗೋಪಾಲ್ ರೆಡ್ಡಿ ಅವರು ಕೂಡ ಈಗಾಗಲೇ ಹೇಳಿರುವಂಥದ್ದು. ಈ ಹಿಂದೆ ಕೂಡ ಈಗಾಗಲೇ ಪೊಲೀಸರು ಕೂಡ ಇದು ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದೆ. ಆ ಹಿನ್ನೆಲೆಯಲ್ಲಿ ಕೂಡ ಈಗ ನಾನು ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರಂತೆ. ಬಟ್ ಯಾವುದೇ ಕೂಡ ಈಗಾಗಲೇ ಮೂಲಗಳು ಕೂಡ, ಅಂದ್ರೆ ಸಿಸಿಬಿ ಮೂಲಗಳು ಕೂಡ ಹೇಳ್ತಾ ಇದ್ದಾರೆ, ಯಾವುದೇ ಪಾರ್ಟಿಯ ಬಗ್ಗೆ ಕೂಡ ಒಂದು ಪರ್ಮಿಷನ್ ಕೂಡ ತೆಗೆದುಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಈಗಾಗಲೇ 20ಕ್ಕೂ ಹೆಚ್ಚು ಕಾರುಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿರುವಂತದ್ದು. ಈಗಾಗಲೇ ಪೊಲೀಸರು, ಸಿಸಿಬಿ ಪೊಲೀಸರು. ವೀರೇಶ್, ಈಗ ವಾಸು ಅನ್ನುವಂಥ ವ್ಯಕ್ತಿ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಡ್ರಗ್ ಪೆಡ್ಲರ್ಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಈ ವಾಸು ಅನ್ನೋ ವ್ಯಕ್ತಿ ಕರ್ನಾಟಕ ಮೂಲದವನ ಅಥವಾ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವನ? ಯಾರು ಈ ವ್ಯಕ್ತಿ? ಯಾರು ಈತನ ಹೆಸರಿನಲ್ಲಿ ಪಾಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದಂಥವ್ರು ಯಾರು? ಪೊಲೀಸರ ಪರ್ಮಿಷನ್ ತೆಗೆದುಕೊಂಡಿದ್ರ? ಏನು ಎತ್ತ? ಖಂಡಿತ ಸಿಂಧೂರ, ಈಗಾಗಲೇ ಪಾರ್ಟಿ ಆಯೋಜಕರು ವಾಸು ಅನ್ನೋ ವ್ಯಕ್ತಿ ಒಂದು ಮ್ಯಾನೇಜ್ಮೆಂಟ್ ನಿಂದ ನಡೆಸ್ತಿದ್ರು ಅನ್ನೋದು ಸದ್ಯಕ್ಕೆ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಈಗಾಗಲೇ ನಿನ್ನೆ ಸಂಡೇ ಭಾನುವಾರ 6 ಗಂಟೆಗೆ ಈ ಪಾರ್ಟಿ ಆಯೋಜನೆ ಕೂಡ ಮಾಡಲಾಗಿತ್ತು. 2 ಗಂಟೆ ನಂತರ ಕೂಡ ಪಾರ್ಟಿ ಸತತವಾಗಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೂಡ ಇಲ್ಲಿರುವಂತ ಹಿರಿಯ ಅಧಿಕಾರಿಗಳ ಒಂದು ಮಾಹಿತಿ ಮೇರೆಗೆ ಹೆಬ್ಬಗುಡಿ ಪೊಲೀಸರು ಮತ್ತು ಸಿಸಿಬಿ ಪೊಲೀಸರು ಕೂಡ ಈ ದಾಳಿ ನಡೆಸಿರುವಂತದ್ದು. ದಾಳಿಯಲ್ಲಿ ಸುಮಾರು ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ 71 ಯುವಕರು ಮತ್ತು 30 ಜನ ಹುಡುಗಿಯರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಈಗಾಗಲೇ ತಿಳಿದು ಬಂದಿರುವಂತದ್ದು. ಆ ಪಾರ್ಟಿಯಲ್ಲಿ ಭಾಗಿಯಾದಂತವರು ಆಂಧ್ರ ಮತ್ತು ಬೆಂಗಳೂರು ಮೂಲದವರು ಅನ್ನೋದು ಈಗಾಗಲೇ ಮಾಹಿತಿ ಲಭ್ಯವಾಗಿರುವಂತದ್ದು. ಆ 70 ಜನ ಯುವಕರಲ್ಲಿ ಕೂಡ ಕೆಲವು ರಾಜಕಾರಣಿಗಳ ಮಕ್ಕಳಾಗಿರ್ಬೋದು ಮತ್ತು ನಟರ ಮಕ್ಕಳಾಗಿರ್ಬೋದು, ಹಲವು ನಾಯಕರ ಮಕ್ಕಳು ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಮೆಡಿಕಲ್ ಟೆಸ್ಟ್ ಬಳಿಕ ಮುಂದಿನ ತನಿಖೆ ಕೂಡ ಮಾಡಲಿಕ್ಕೆ
ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಸಿಂಧೂರ. ಓಕೆ, ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.